ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅಪ್ಪ ಮಗನಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನೋಡಿ, ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಈ ಪ್ರಕರಣದಲ್ಲಿ ಏನೇನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಇದೀಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇದೀಗ ಅಪ್ಪ ಮಗನಿಗೆ ಸಂಕಷ್ಟ. ಎಸ್ಐಟಿ ಸಂಬಂಧ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. 42ನೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ 150 ಸಾಕ್ಷಿಗಳ ಹೇಳಿಕೆ, 2144 ಪುಟ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತಲ್ಲ ಈ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಅಪ್ಪ ಮಗನ ಮೇಲೆ ಕೇಸ್ ದಾಖಲಾಗಿತ್ತು, ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ. ತನಿಖೆ ಪೂರ್ಣಗೊಳಿಸಿ ಎಸ್ಐಟಿ ಟೀಮ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ತನಿಖಾಧಿಕಾರಿ ಸುಮಾರಾಣಿಗಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಈ ಚಾರ್ಜ್ ಶೀಟ್ನಿಂದಾಗಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣ ಸಂಕಷ್ಟ ಫಿಕ್ಸ್. ನೋಡಿ, ಒಂದೆರಡಲ್ಲ 150 ಸಾಕ್ಷಿಗಳ ಹೇಳಿಕೆಯನ್ನೂ ಸೇರಿ 2144 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. ನೋಡಿ, ಪ್ರಮುಖವಾಗಿ ಅಲ್ಲಿ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತ. ಮೊದಲಿಗೆ ಹಣ್ಣು ಕೊಡೋ ನೆಪದಲ್ಲಿ ನಿರಂತರವಾಗಿ ದೌರ್ಜನ್ಯವನ್ನ ಎಚ್ ಡಿ ರೇವಣ್ಣ ಅವರು ಎಸಗಿದ್ದಾರೆ ಸಂತ್ರಸ್ತೆ ಮೇಲೆ ಅನ್ನುವಂಥದ್ದನ್ನು ಲೆಕ್ಕ ಮಾಡಲಾಗಿದೆ. ಅಂದರೆ ಮನೆ ಕೆಲಸದವರೆಲ್ಲ ಕರೆಸ್ಬಿಟ್ಟು ಲೈನಾಗಿ ನಿಲ್ಲಿಸಿ ಹಣ್ಣು ಕೊಡ್ತೀವಿ ಅಂತೇಳಿ ಹಣ್ಣು ಕೊಟ್ಟು ಕಡೆಗೆ ಸಂತ್ರಸ್ತೆಯನ್ನ ಉಳಿಸ್ಕೊಂಡು ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಿದ್ರು ಹಣ್ಣು ಕೊಡೋ ನೆಪದಲ್ಲಿ. ಲೈಂಗಿಕ ದೌರ್ಜನ್ಯ ಎಸಗಿರುವುದನ್ನ ಉಲ್ಲೇಖ ಮಾಡಿದ್ದಾರೆ. ಎಚ್ ಡಿ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ. ಅವ್ರ ಮೇಲೆ ಕೇಳಿ ಬಂದಂತಹ ಆರೋಪ, ಈ ಲೈಂಗಿಕ ದೌರ್ಜನ್ಯ ಆರೋಪ ತನಿಖೆ ಸಂದರ್ಭದಲ್ಲಿ ಕನ್ಫರ್ಮ್ ಆಗಿದೆ, ದೃಢ ಆಗಿದೆ. ಹೊಳೆನರಸೀಪುರದ ಚನ್ನಾಂಬಿಕೆ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ. ಸಂತ್ರಸ್ತೆಗೆ ಹಣ್ಣು ಕೊಟ್ಟು ಎಚ್ ಡಿ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೃಢಪಡಿಸಲಾಗ್ತಾ ಇದೆ. ಇದು ಚಾರ್ಜ್ ಶೀಟ್ ನಲ್ಲಿ ಇರೋದು ಎಚ್ ಡಿ ರೇವಣ್ಣ ಅವರ ಮೇಲೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನಿದೆ ಚಾರ್ಜ್ ಶೀಟ್ ನಲ್ಲಿ ಅಂತಂದ್ರೆ, ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟ್ ನಲ್ಲಿ ತಮ್ಮ ಮನೆಯಲ್ಲಿ ತಾಯಿ ಇಲ್ಲದೆ ಇರೋ ಟೈಮ್ನಲ್ಲಿ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ. ಹಾಸನ ಜೊತೆಗೆ ಬೆಂಗಳೂರು ಎರಡೂ ನಿವಾಸದಲ್ಲೂ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದು. ಬೆಂಗಳೂರಿನಲ್ಲಿ ಬಸವನಗುಡಿ ನಿವಾಸದಲ್ಲಿ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ನಾನು ಹೇಳಿದ ಹಾಗೆ ಕೇಳದೇ ಇದ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಹೀಗಂತ ಬೆದರಿಕೆ ಹಾಕಿದ್ರಂತೆ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಗೆ. ಅತ್ಯಾಚಾರದ ಜೊತೆಗೆ ತನ್ನ ಮೊಬೈಲ್ನಲ್ಲಿ ವಿಡಿಯೋವನ್ನ ಚಿತ್ರೀಕರಿಸಿದ್ರಂತೆ ಪ್ರಜ್ವಲ್. ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ಗಂಡನನ್ನ ಜೈಲಿಗೆ ಕಳಿಸ್ತೀನಿ, ಗೊತ್ತಲ್ಲ ನಾನು ಸಂಸದ, ನಿನ್ನ ಮಗನಿಗೆ ಒಂದು ಗತಿ ಕಾಣಿಸ್ತೀನಿ, ನೀನನ್ನು ಸಾಯಿಸ್ಬಿಡ್ತೀನಿ ಹೀಗಂತ ಬೆದರಿಕೆ ಹಾಕಿದ್ದಂತೆ ಪ್ರಜ್ವಲ್. ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಸಂತ್ರಸ್ತೆ ಹಾಗೂ ಕುಟುಂಬಕ್ಕೆ ಜೀವ ಬೆದರಿಕೆಯನ್ನ ಒಡ್ಡಿದ್ದಂತೆ ಪ್ರಜ್ವಲ್. ಅಷ್ಟಿಗೆಲ್ಲ, ಸಂತ್ರಸ್ತೆಗೆ ಮಗಳು ಕೂಡ ಇದೆ. ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಹಿಂಸೆ ಕೊಡ್ತಾ ಇದ್ರಂತೆ ಪ್ರಜ್ವಲ್. ಅಶ್ಲೀಲ ಫೋಟೋ ಕಳಿಸು ಅನ್ನೋದು, ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯೋದು, ಇದೆಲ್ಲವನ್ನು ಕೂಡ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ಒಂದ್ ಕಡೆ ಎಚ್ ಡಿ ರೇವಣ್ಣ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಇವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಈಗಷ್ಟೇ ಹೇಳ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಮುಖ ಅಂಶಗಳು, ಇನ್ನು ಏನೆಲ್ಲ ಅಂಶಗಳಿವೆ, ಇದರ ಜೊತೆಗೆ ಮುಂದಿನ ಕಾನೂನು ಸಂಕಷ್ಟ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ. ಎಸ್, ಖಂಡಿತ ಚಾರ್ಜ್ ಶೀಟ್ ಪ್ರಕಾರ ಈ ಮನೆಯಲ್ಲಿ ಸರ್ವಾಧಿಕಾರಿ ಧೋರಣೆ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಅಪ್ಪ ಮಕ್ಕಳು ಇಬ್ಬರು ಕೂಡ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಆ ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ, ಆಕೆಗೆ ಒಂದು ಸಹಕಾರಿ ಕಚೇರಿಯಲ್ಲಿ ಅಡಿಗೆ ಕೆಲಸಕ್ಕೆ ಎಂದು ಕೆಲಸವನ್ನು ಕೊಡಿಸಿರ್ತಾರೆ. ನಂತರ ಅವರನ್ನ ತಮ್ಮ ಮನೆಗೂ ಕೂಡ ಒಂದು ಕೆಲಸಕ್ಕೆ ಬರೋ ರೀತಿಯಲ್ಲಿ ಅವರು ಒಂದು ನೋಡ್ಕೊಂಡಿರ್ತಾರೆ. ಅಂದ್ರೆ ಉದ್ಯೋಗವನ್ನ ಕೊಟ್ಟು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವಂತಹ ಒಂದು ಕೃತ್ಯವನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಇದು ಕೂಡ ಅಂದ್ರೆ ಇವಾಗ ಲೈಂಗಿಕ ದೌರ್ಜನ್ಯ ಅವರ ಇದಂತಹ ಆದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಈಗ ಬ್ಲಾಕ್ ಮೇಲ್ ಅನ್ನ ಮಾಡೋದು, ಅಂದ್ರೆ ನಿನ್ನ ಗಂಡ ಆಗಿರಬಹುದು, ನಿನ್ನ ಸಂಬಂಧಿಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋವನ್ನ ಕಳಿಸ್ತೀನಿ,
ವಿಡಿಯೋ ಕಳಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ನಿನಗೂ ಕೂಡ ತೊಂದರೆ ಆಗುತ್ತೆ, ನಿನ್ನ ಗಂಡನನ್ನ ಒಂದು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಒಂದು ಬೆದರಿಕೆಯನ್ನು ಕೂಡ ಹಾಕುವಂಥದ್ದು. ಹೀಗಾಗಿ ಪದೇ ಪದೇ ಈತನ ಒಂದು ಬೆದರಿಕೆಗೆ ಅದಕ್ಕೆ ಮತ್ತೆ ಮತ್ತೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಏನು ನಡೆಸ್ತಾ ಇದ್ದಾರೆ, ಆಕೆಗೆ ಒಂದು ಸಹಕಾರವನ್ನು ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದು 99 ಅಲ್ಲ 100% ಅತ್ಯಾಚಾರ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಒಬ್ಬ ಮಹಿಳೆಯನ್ನ ಬಲವಂತವಾಗಿ ಪಡೆದುಕೊಳ್ಳುವಂಥದ್ದು ಒಂದು ಅತ್ಯಾಚಾರ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಸದ್ಯ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೂಡ ಹಾಗೂ ಬಸವನಗುಡಿ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಅತ್ಯಾಚಾರ ನಡೆಸುವಂತಹ ಒಂದು ಕೃತ್ಯವ ನಡೆದಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಈಗ ಹೊಳೆನರಸೀಪುರ ಟೌನ್ ನಲ್ಲಿ ದಾಖಲಾದಂತಹ ಒಂದು ಕೇಸ್ ಮಾತ್ರ ಇದು. ಆದ್ರೆ ಇನ್ನೂ 2 ಪ್ರಕರಣಗಳು ಕೂಡ ಇನ್ನೂ ಇದೆ ಅಂತಾನೆ ಹೇಳ್ಬೋದಾಗಿದೆ. ಸಿಐಡಿ ಸೈಬರ್ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 2 ಪ್ರಕರಣ ದಾಖಲಾಗಿದೆ. ಇನ್ನು ಅದರ ತನಿಖೆ ಕೂಡ ಮುಂದುವರಿಯುತ್ತೆ. ಮುಂದಿನ ಹಂತದ ಕಾನೂನು ಕ್ರಮ ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶರತ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.